ವಾಲ್ಮೀಕಿ ನಿಗಮದಲ್ಲಿ ಆಗಿರುವಂತಹ ಹಣ ವರ್ಗಾವಣೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಸ್ಫೋಟಕ ವಿಚಾರಗಳು ಇವತ್ತು ಬಯಲಾಗ್ತಾ ಇದೆ. ಲೋಕಸಭಾ ಎಲೆಕ್ಷನ್ಗೆ ಈ ಹಣವನ್ನ ಬಳಕೆ ಮಾಡಲಾಗಿದೆ ಅನ್ನೋದು ಇಡೀ ಆರೋಪಗಳನ್ನ ಪುಷ್ಟೀಕರಿಸ್ತಾ ಇದೆ ಹಗರಣದ ಟೈಮ್ ಲೈನ್. ಕಳೆದ ಡಿಸೆಂಬರ್ನಲ್ಲಿ ಹಣ ವರ್ಗಾವಣೆಗೆ ಮುಹೂರ್ತ ಇಡಲಾಗಿತ್ತು. ಅಲ್ಲಿಂದ ಶುರುವಾಗಿತ್ತು. ಜನವರಿಯಲ್ಲಿ ಯುಬಿಐ ಹೊಸ ಖಾತೆಗೆ 187 ಕೋಟಿ ವರ್ಗಾವಣೆ. ಜನವರಿ ಫೆಬ್ರವರಿಯಲ್ಲಿ 18 ನಕಲಿ ಖಾತೆಗಳು ಓಪನ್ ಆಗ್ತವೆ. ಜನವರಿ ಫೆಬ್ರವರಿಯಲ್ಲಿ ಹೈದರಾಬಾದ್ ಫಸ್ಟ್ ಬ್ಯಾಂಕ್ ನಲ್ಲಿ ನಕಲಿ ಖಾತೆಗಳನ್ನು ಓಪನ್ ಮಾಡಲಾಗುತ್ತೆ. ಅದಾದ ನಂತರ ಈ ಫೆಬ್ರವರಿ ಆದ್ಮೇಲೆ ಮಾರ್ಚ್ ಏಪ್ರಿಲ್ ಮೇನಲ್ಲಿ 18 ನಕಲಿ ಖಾತೆಗಳಿಗೆ ಹಣ ಡೆಪಾಸಿಟ್ ಆಗುತ್ತೆ. 18 ಖಾತೆಗಳಿಗೆ ಅಕೌಂಟ್ಗಳಿಗೆ ಸುಮಾರು 89 ಕೋಟಿ ಡೆಪಾಸಿಟ್ ಮಾಡ್ತಾರೆ, ಟ್ರಾನ್ಸ್ಫರ್ ಆಗುತ್ತೆ. ಸೊ ವಾಲ್ಮೀಕಿ ನಿಗಮದ ಹಣ ಎಲೆಕ್ಷನ್ಗೆ ಬಳಕೆ ಮಾಡಿರುವಂಥ ಆರೋಪ ಇದೆ. ಆ ಟೈಮ್ ಲೈನನ್ನು ನಾವು ನೋಡಿದ್ರೆ ತಿಂಗಳ ಪ್ರಕಾರ ಏನೇನಾಗಿದೆ, ಆರಂಭಿಕವಾಗಿ ಈ ಪ್ಲಾನ್ ಎಲ್ಲ ಶುರುವಾಗೋದು ಕಳೆದ ಡಿಸೆಂಬರ್ನಲ್ಲಿ. ಅದಾದಮೇಲೆ ಜನವರಿಲಿ UBIಗೆ ಹೊಸ ಖಾತೆಗೆ 187 ಕೋಟಿ ಹಾಕ್ತಾರೆ. ವಾಲ್ಮೀಕಿ ನಿಗಮದ ಹಣ ಎಲೆಕ್ಷನ್ಗೆ ಬಳಸಿರುವಂಥ ಆರೋಪ ಇದೆ. 18 ನಕಲಿ ಖಾತೆಗಳಿಗೆ 89 ಕೋಟಿ ಹಣ ವರ್ಗಾವಣೆ ಆಗಿದೆ. ಮೇ 7ರಂದು ಬಳ್ಳಾರಿ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ನಡೆಯಿತು. ಚುನಾವಣೆಗೆ ಒಂದು ದಿನ ಮುಂಚೆ ಅಂದರೆ ಮೇ 6ನೇ ತಾರೀಕು ಮೇ 6ರಂದು ನಕಲಿ ಖಾತೆಗೆ 5 ಕೋಟಿ ವರ್ಗಾವಣೆ ಆಗಿದೆ. ಮೇ 7ಕ್ಕಿಂತ ಮುನ್ನ ನಿಗಮದ ಹಣ ಆರೋಪಿಗಳ ಕೈ ಸೇರಿತ್ತು. ನಾಗೇಂದ್ರಿಂದ 20 ಕೋಟಿ ರೂಪಾಯಿ ಹಣ ಚುನಾವಣೆಗೆ ಬಳಸಿರುವಂಥ ಆರೋಪ ಇದೆ. ಸೊ ಇಡೀ ಹೇಗೆ ಈ ಟ್ರಾನ್ಸಾಕ್ಷನ್ಗಳನ್ನು ಟ್ರ್ಯಾಕ್ ಮಾಡಿದೆ ಅಂತಂದರೆ ಒಂದೊಂದು ತಿಂಗಳಲ್ಲಿ ಏನೇನಾಗಿದೆ, ಎಷ್ಟೆಷ್ಟು ಅಕೌಂಟ್ 187 ಕೋಟಿ. ಸೊ ಅಲ್ಲಿಂದ 18 ನಕಲಿ ಖಾತೆಗಳನ್ನು ತೆರೆಯಲಾಗುತ್ತೆ. ಬೇರೆ ಬೇರೆ ಖಾತೆ, ಅದು ಈ ಮದ್ಯದ ಅಂಗಡಿಯವ್ರದ್ದು, ಚಿನ್ನದ ಅಂಗಡಿಯವ್ರದ್ದು, ಹಾಗೆಯೇ ಅಲ್ಲಿನ ಫಸ್ಟ್ ಬ್ಯಾಂಕ್ ಇರ್ಬೋದು, ಇದೆಲ್ಲಕ್ಕೂ ಕೂಡ ಟ್ರಾನ್ಸ್ಫರ್ ಆಗ್ತಾ ಹೋಗುತ್ತೆ ಹಣ. ಸೊ ಪ್ರದೀಪ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪ್ರದೀಪ್, ಈಗ ನಾವು ಈ ಟೈಮ್ ಲೈನ್ ಗಮನಿಸ್ತಾ ಹೋದರೆ ಡಿಸೆಂಬರಿಂದ ಏನೇನಾಗ್ತಿದೆ ಅಂತ ನಾವು ಆ ಟ್ರಾನ್ಸಾಕ್ಷನ್ ಟ್ರ್ಯಾಕ್ ನೋಡ್ತಾ ಹೋದರೆ ಎಲ್ಲೊಂದು ಕಡೆ ಲಿಂಕ್ ಆಗ್ತಿದೆ ಒಂದಕ್ಕೊಂದು. ಡಿಸೆಂಬರಿಂದ ಶುರುವಾಯಿತು, ಆಮೇಲೆ ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್, ಮೇ ಅಲ್ಲಿ ಎಲೆಕ್ಷನ್. ಪ್ರದೀಪ್, ಖಂಡಿತ ಅವಿನಾಶ್, ಏನು ವಾಲ್ಮೀಕಿ ನಿಗಮದ ಹಗರಣ ಸಂಬಂಧ ಈಗ ಮತ್ತೊಂದು ವಿಚಾರ ಈಗ ಗಮನಿಸಬೇಕಾಗಿರುವಂಥದ್ದು, ಅದು ಈಗ ಇಡಿ ಆರೋಪ ಮಾಡ್ತಾ ಇರೋದು ನಾಗೇಂದ್ರ ಅವರು ಈ ಒಂದು ಹಗರಣದ 20.19 ಕೋಟಿ ಹಣವನ್ನು ಎಲೆಕ್ಷನ್ಗೆ ಖರ್ಚು ಮಾಡಿದ್ರು ಅಂತ ಹೇಳಿ ಆರೋಪವನ್ನು ಮಾಡಿರುವಂಥದ್ದು. ಅಂದರೆ 2 ದಿನ ಏನು ಇಡಿ ಅಧಿಕಾರಿಗಳು ನಾಗೇಂದ್ರ ಅವರ ಮನೆಯಲ್ಲಿ ದಾಳಿಯನ್ನು ಮಾಡಿ ಪರಿಶೀಲನೆ ನಡೆಸಿದ್ರು. ಈ ವೇಳೆ ಅವರಿಗೆ ಸಾಕಷ್ಟು ಡಿಜಿಟಲ್ ಸಾಕ್ಷಿಗಳಾಗಿರ್ಬೋದು ಮತ್ತು ದಾಖಲೆಗಳಾಗಿರ್ಬೋದು ಈ ಒಂದು ಹಣ ವರ್ಗಾವಣೆಗೆ ಸಂಬಂಧಪಟ್ಟಂತೆ, ಅದರಲ್ಲೂ ಸಹ ಎಲೆಕ್ಷನ್ಗೆ ಹಣ ಹಂಚಿಕೆ ಮಾಡಿದ್ದಾರೆ ಅನ್ನೋ ಸಂಬಂಧಪಟ್ಟಂತಹ ಕೆಲವು ದಾಖಲೆಗಳು ಮತ್ತು ಡಿಜಿಟಲ್ ಸಾಕ್ಷಿಗಳು ಸಿಕ್ಕಿದ್ವು. ಈಗ ಈ ಒಂದು ಆರೋಪಕ್ಕೆ ಪುಷ್ಟಿ ಕೊಡುವಂತಹ ಅನೇಕ ವಿಚಾರಗಳು ಕೂಡ ಈ ಒಂದು ಹಗರಣದ ಟೈಮ್ ಲೈನ್ ನೋಡಿದ್ರೆ ಗೊತ್ತಾಗ್ತಿರುವಂಥದ್ದು. ಅದು ಅಂದರೆ ಡಿಸೆಂಬರ್ನಲ್ಲಿ, ಕಳೆದ 2023 ಡಿಸೆಂಬರ್ನಲ್ಲಿ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತಹ ಮೊದಲ ಮೀಟಿಂಗ್ ಶಾಂಗ್ರಿಲಾ ಹೋಟೆಲ್ನಲ್ಲಿ ನಡೆಯುತ್ತೆ. ಆ ಒಂದು ಹೋಟೆಲ್ ಮೀಟಿಂಗ್ನಲ್ಲೇ ಈ ಒಂದು ಹೊಸ ಖಾತೆಯನ್ನು ಓಪನ್ ಮಾಡುವುದು ಮತ್ತು ಠೇವಣಿ ಇಡುವಂತಹ ಒಂದು ಪ್ರಸ್ತಾವ ಆಗಿ ಅಲ್ಲಿಂದ ಈ ಒಂದು ಹಗರಣ ಪ್ರಾರಂಭವಾಗಿ ಜನವರಿಯಲ್ಲಿ MG ರೋಡಿನ ಯೂನಿಯನ್ ಬ್ಯಾಂಕ್ ಖಾತೆಗಳಿಗೆ ಹೊಸ ಖಾತೆಗೆ ಹಣ ವರ್ಗಾವಣೆ ಆಗುತ್ತೆ. ಸೊ ನಿಗಮದ ಹಣ ಜನವರಿಯಲ್ಲಿ ವರ್ಗಾವಣೆ ಆದ ನಂತರ ಅಲ್ಲಿಂದ ಇನ್ನೊಂದು ಪ್ರೋಸೆಸ್ ಸ್ಟಾರ್ಟ್ ಆಗುತ್ತೆ. ಅದು ಹೈದರಾಬಾದ್ನ ಫಸ್ಟ್ ಬ್ಯಾಂಕ್ ಕೋಆಪರೇಟಿವ್ ಸೊಸೈಟಿ ಬ್ಯಾಂಕ್ ಏನಿದೆ ಅಲ್ಲಿ ನಕಲಿ ಖಾತೆಗಳು ಓಪನ್ ಆಗಕ್ಕೆ ಪ್ರಾರಂಭ ಆಗುತ್ತೆ. ಅಲ್ಲಿ ಮಧ್ಯವರ್ತಿಗಳಾದಂತಹ ಸತ್ಯನಾರಾಯಣ ವರ್ಮಾ ಜೊತೆಗೆ ಇನ್ನೊಂದು ಕೆಲವರು ಶ್ರೀನಿವಾಸ್ ಆಗಿರ್ಬೋದು ಮತ್ತು ಇನ್ನಿತರರು ಯಾರು ಮಧ್ಯವರ್ತಿಗಳಿದ್ರು ಅವರು, ನೆಕ್ಕಂಟಿ ನಾಗರಾಜು, ಇನ್ನಿತರ ಆರೋಪಿಗಳು ಏನು ಇಲ್ಲಿ ಕರ್ನಾಟಕದ ಆರೋಪಿಗಳಿದ್ದಾರೆ ಅವರ ಜೊತೆ ಸೇರಿ ನಕಲಿ ಖಾತೆಗಳನ್ನು ಓಪನ್ ಮಾಡ್ತಾರೆ. ಅದು ಕೂಡ ಬೆಂಗಳೂರಿನ ಕೆಲವು ಉದ್ಯಮಿಗಳ ಹೆಸರಿನಲ್ಲಿ ನಕಲಿ ಖಾತೆಗಳನ್ನು ಅಲ್ಲಿ ಓಪನ್ ಮಾಡುವಂಥದ್ದು. ತದನಂತರ ಫೆಬ್ರವರಿಯಲ್ಲೂ ಸಹ ಇದೊಂದು ನಕಲಿ ಖಾತೆ 18 ಖಾತೆಗಳು ಓಪನ್ ಆಗ್ತವೆ. ಅಂದರೆ ಜನವರಿ ಫೆಬ್ರವರಿ 2 ತಿಂಗಳಲ್ಲೂ ಸಹ 18 ಖಾತೆಗಳು ಓಪನ್ ಆಗ್ತವೆ. ತದನಂತರ ಮಾರ್ಚ್ ಏಪ್ರಿಲ್ ಮೇ ತಿಂಗಳಲ್ಲಿ 18 ಖಾತೆಗಳೇನಿದೆ ಇದಕ್ಕೆ ನಿಗಮದ ಯೂನಿಯನ್ ಬ್ಯಾಂಕ್ ನಿಗಮದ ಖಾತೆಯಿಂದ 89 ಕೋಟಿ ರೂಪಾಯಿಗಳು ವರ್ಗಾವಣೆ ಆಗುತ್ತೆ. ಅದಾದ ನಂತರ ಮೇ 7ರಂದು ಕರ್ನಾಟಕದಲ್ಲಿ ಬಳ್ಳಾರಿಯ ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಇರುತ್ತೆ. ಪ್ರಮುಖವಾಗಿ ಇಡಿ ಕೂಡ ಹೇಳ್ತಿರೋದು ಈಗ ಚುನಾವಣಾ ಹಿನ್ನೆಲೆಯಲ್ಲಿ ಚುನಾವಣೆ ಖರ್ಚಿಗೋಸ್ಕರ ಈ ಒಂದು 20 ಕೋಟಿ ರೂಪಾಯಿನ ಬಳಸ್ಕೊಂಡಿದ್ದಾರೆ ಅಂತ ಹೇಳ್ತಿರೋದು. ಸೊ ಮೇ 7ರಂದು ಎಲೆಕ್ಷನ್ ಆದರೆ ಮೇ 6ರಂದು ಕೂಡ 5 ಕೋಟಿ ರೂಪಾಯಿ ಒಂದು ನಕಲಿ ಖಾತೆಗೆ ವರ್ಗಾವಣೆ ಆಗಿರುತ್ತೆ. ಸೊ ಈ ಹಿನ್ನೆಲೆ ನೋಡೋದಾದ್ರೆ ಎಲೆಕ್ಷನ್ಗಿಂತ ಮುಂಚೆನೆ, ಅಂದ್ರೆ ಬಳ್ಳಾರಿ ಎಲೆಕ್ಷನ್ಗಿಂತ ಮುಂಚೆನೆ ಈ ಒಂದು 89 ಕೋಟಿ ರೂಪಾಯಿಗಳು ಆರೋಪಿಗಳ ಕೈಗೆ ನಕಲಿ ಖಾತೆಗಳ ಮುಖಾಂತರ ಸೇರಿರುತ್ತೆ. ಹೀಗಾಗಿ ಎಲ್ಲೋ ಒಂದ್ ಕಡೆ ಇಡಿ ಮಾಡುತ್ತಿರುವ ಆರೋಪಕ್ಕೆ ಇದೊಂದು ಪುಷ್ಟೀಕರಣ ನೀಡ್ತಾ ಇದೆಯಾ ಅನ್ನೋ ಒಂದು ಅನುಮಾನ ಕೂಡ ಕಾಡ್ತಾ ಇರುವಂತದ್ದು. ಅವಿನಾಶ್, ಧನ್ಯವಾದ ಪ್ರದೀಪ್.